ಇವಾಗಲೂ ಹೇಳ್ತೀನಲ್ಲ, ಫೈಟ್ ಕ್ಲಬ್ ಮೂವಿನ ಇಂಡಿಯನ್ ಆಡಿಯನ್ಸ್ಗೆ ಇವಾಗ ಬಂದವ್ರು ನೋಡಿ, ಫಸ್ಟ್ ಡೇ ಫಸ್ಟ್ ಶೋ ಅಂತ ನೋಡ್ತಾರೆ ನೋಡ್ರಿ, ಯಾರ್ಯಾರು ರಿವ್ಯೂ ಕೊಟ್ಟವ್ರು ನೋಡ್ರಿ, ಅವ್ರಿಗೋಗಿ ತೋರಿಸಿದ್ರು ಅವನ ಅಜ್ಜಿ ಯಾವುದೋ ಕಚಡ ಮೂವಿ ಅಂತಾರೆ. ಇವಾಗ ತಾನೇ ನಾವು ಟಾಕ್ಸಿಕ್ನ ಮುಗಿಸಿ ಬಂದಿದ್ದೀವಿ. ಜಸ್ಟ್ ಎಲ್ಲರೂ ಇವಾಗ ಅದೇ ಹ್ಯಾಂಗ್ ಓವರಲ್ಲಿ ಇದ್ದೀವಿ. ಐಶುಗೆ ಏನು ಅನಿಸ್ತು ನೋಡೋಣ. ಫಸ್ಟ್ ನಿಮಗೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದಾಗ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಆ್ಯಂಡ್ ಲೇಡೀಸ್ ಅವು ಎಲ್ಲ ಆಲ್ ದ 4 ಜನ ಹುಡುಗಿರು ಅವರೇ ಪಿಕ್ ತೊಗೊಂಡೋಗಿದ್ದು ಅನ್ಸುತ್ತೆ ನನಗೆ ಮೂವಿ. ಇವಳು ಯಾರವಳು, ನಯನತಾರ ಗಂಗಾ. ಮೂವಿ ಸಖತ್ತಾಗೈತೆ. ಬಟ್ ಇಂಡಿಯಾ ಫ್ಯಾನ್ಸ್ ಎಲ್ಲ ಹೆಂಗೆ ಗೊತ್ತಾ, ಇವಾಗ ಒಬ್ಬರೇ ಅವನಾದರೂ ನೆಗೆಟಿವ್ ಆಗಿ ಹೇಳ್ದ ಅಂದರೆ ಫಿಲ್ಮ್ ನೋಡೋಕೆ ಬರೋರೆಲ್ಲ ನೆಗೆಟಿವ್ ಮೈಂಡ್ ಸೆಟ್ಟಲ್ಲೇ ಬರೋದು. ಅವನಜ್ಜಿ ಅವ್ನು ಚೆನ್ನಾಗಿಲ್ಲ ಅಂತ ಹೇಳ್ದ, ಅದಕ್ಕೆ ಚೆನ್ನಾಗಿಲ್ಲ ಅನ್ನೋ ಥರನೇ ಮೂವಿ ನೋಡೋದು. ಹಂಗಂದವ್ರಿಗೆಲ್ಲ ಕಾಮನ್ ಆಗತ್ತೆ ಅನ್ಸುತ್ತೆ. ಚೆನ್ನಾಗೈತೆ. ಇವಾಗ ನಾನು ಡೀಟೇಲಾಗಿ ರಿವ್ಯೂ ಹೇಳ್ತೀನಿ. ನಮ್ಮ ತಾಯಣೆ ಹೇಳ್ತೀನಲ್ಲ, ಟಾಕ್ಸಿಕ್ಕು ಇಂಡಿಯನ್ ಆಡಿಯನ್ಸಿಗೆ ಅಲ್ವೇ ಅಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಅಲ್ವೇ ಅಲ್ಲ ಗುರು, ಪೀರಿಯಡ್. ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ಬೇಜಾರಾಯ್ತಂದರೆ ಅಲ್ಲಿ ಸುಮ್ಮನೆ ಟಾಂಗ್ ಕೊಡೋಕ್ಕೆ ಬಂದವ್ರೆ ಆಡಿಯನ್ಸು ಎಲ್ಲ. ಬೆಳಗ್ಗೆಯಿಂದ ಕುತ್ಕೊಂಡು ರಿವ್ಯೂಗಳು ನೋಡಿಬಿಟ್ಟು ಒಂದು ಮೈಂಡ್ ಸೆಟ್ಟಲ್ಲೇ ಬಂದ್ಬಿಟ್ಟು ನಮಗೆ ಮೂವಿ ನೋಡೋಕೆ ಬಿಡ್ತಾ ಇಲ್ಲ. ಎಸ್ ಸರ್, ಗೀತು ಮೋಹನ್ ದಾಸ್ ಅವರೇ ಆ್ಯಂಡ್ ಆಲ್ ದ ಟಾಕ್ಸಿಕ್ ಟೀಮ್, ಈ ಆಡಿಯನ್ಸು ಟಾಕ್ಸಿಕ್ನ ಡಿಸರ್ವ್ ಮಾಡಲ್ಲ. ಐ ಆಮ್ ಟೆಲ್ಲಿಂಗ್ ವಿತ್ ಆಲ್ ಮೈ ಆನೆಸ್ಟಿ, ಟಾಕ್ಸಿಕ್ನ ಡಿಸರ್ವ್ ಮಾಡಲ್ಲ. ನೀವು ಔಟ್ರೇಜ್ ಅನ್ಸ್ಬೋದು, ಏನೋ ಇವನು ಹಿಂಗೆ ಮಾತಾಡ್ತಾವನೆ ಅನ್ಸ್ಬೋದು, ಬಟ್ ಟಾಕ್ಸಿಕ್ನ ಡಿಸರ್ವ್ ಅಂತೂ ಮಾಡಲ್ಲ. ಲೆಟ್ ಮಿ ಟೆಲ್ ಯು ಗೈಸ್, ಇವಾಗ ಎಲ್ಲರೂ ಹೇಳ್ತಾ ಇದ್ರು ಟಾಕ್ಸಿಕ್ ಫಸ್ಟ್ ಹಾಫ್. ನನಗನ್ಸಿದ್ದೇನು ಗೊತ್ತಾ, ಫಸ್ಟ್ ಹಾಫು ಒಂದು 20 ಮಿನಿಟ್ಸ್ ಮಾತ್ರ ಒಳ್ಳೆ ಟ್ರೇಲರ್ ನೋಡ್ದಂಗಿತ್ತು. ಅಂದರೆ ಫಾಸ್ಟ್ ಕಟ್ಸು ಅದೆಲ್ಲ ತುಂಬ ಇತ್ತು, ನನಗೆ ಇರಿಟೇಟ್ ಆಯಿತು. ಅದಾದ್ರ ಮೇಲೆ ಮೂವಿನ ಕ್ಯಾರಿ ಮಾಡಿದ ರೀತಿ ನಂಗೆ ದೇವರನೇ ಇಷ್ಟ ಆಯಿತು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಟಿಕೆಟ್ ಬಂದಮೇಲಂತೂ, ಫಸ್ಟ್ ಹಾಫಲ್ಲಿ ನಯನತಾರ ಇರೋ ತನಕ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಏನು ಹೇಳ್ತಾರೆ, ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಬಂದಮೇಲಂತೂ ಮೂವಿ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಆ್ಯಂಡ್ ನೀವೆಲ್ಲ ಹೇಳೋದೇನು ಇನ್ಡೆಪ್ತ್ ಆಗಿ ಕೊಟ್ಟಿಲ್ಲ, ಯಾವ ಕ್ಯಾರೆಕ್ಟರ್ಗೂ ಇನ್ಡೆಪ್ತ್ ಆಗಿ ಕೊಟ್ಟಿಲ್ಲ. ನನಗೆ ನಯನತಾರ ಕ್ಯಾರೆಕ್ಟರ್ಗೆ ನಾನು ಕನೆಕ್ಟ್ ಆಗಿದ್ದೆ, ನಯನತಾರ ಕ್ಯಾರೆಕ್ಟರ್ಗೆ ನಾವು ಕನೆಕ್ಟ್ ಆಗಿದ್ವಿ. ಆಮೇಲೆ ನಾದಿಯಾ ಕ್ಯಾರೆಕ್ಟರ್ಗೂ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿದ್ಮೇಲೆ ನೀವು ಕ್ಯಾರೆಕ್ಟ್ರು ಹಾಗೆ ಸತ್ತೋದ್ರು ಹಾಗೆ ಹಿಂಗೆ ಎಲ್ಲ ಹೇಳ್ಬಿಟ್ಟು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಎಲ್ಲಿ ಯಾವ ಪಾಯಿಂಟಲ್ಲಿ ಹೇಳ್ತಿದ್ದೀರಲ್ಲ. ಯಾಕೆ ಹೇಳಂದ್ರೆ ಸ್ಟಾರ್ಟಿಂಗ್ ಇಂದ ಅವ್ರು ಏನು ಮಾಡ್ಬಿಟ್ಟಾರೆ, ಫುಲ್ ಡ್ರ್ಯಾಗ್ ಮಾಡ್ಕೊ ಬಂದಾರಲ್ಲ, ಅಲ್ಲಿ ತೆಲುಕಿಟ್ಬಿಟ್ಟಿದೆ ಎಲ್ಲರಿಗೂ ಏನಿದೆ. ಆಮೇಲೆ ಇಂಡಿಯನ್ ಆಡಿಯನ್ಸಿಗೆ ಏನು ಬೇಕು, ದೇ ನೀಡ್ ಅ ಸ್ಟೋರಿ, ದೇ ನೀಡ್ ಅ ಕ್ಲೈಮ್ಯಾಕ್ಸ್, ಏನಾದ್ರು ಒಂದು ಸಸ್ಪೆನ್ಸ್, ಆ ಫ್ಯಾಕ್ಟರ್ ಬೇಕು. ಅಲ್ಲ ಗುರು, ಹೋಗ್ಲಿ ಈ ಸಿಂಪಲ್ ಆಗಿರೋ ಸ್ಟೋರಿ ಲೈನಲ್ಲಿ ಯು ಕೆನಾಟ್ ಶೋ ದ್ಯಾಟ್. ಆಮೇಲೆ ಸ್ಟೋರಿ ಲೈನ್ ಸಿಂಪಲ್ ಐತಿ, ಬಟ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡ್ಯಾರ, ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಸ್ಕ್ರೀನ್ ಪ್ಲೇ ಅದೆಲ್ಲ ಅರ್ಥ ಆಗಲ್ಲ ಎಲ್ಲ. ನಾನು ಇವಾಗಲೂ ಹೇಳ್ತೀನಲ್ಲ, ಫೈಟ್ ಕ್ಲಬ್ ಮೂವಿನ ಇಂಡಿಯನ್ ಆಡಿಯನ್ಸ್ಗೆ ಇವಾಗ ಬಂದವ್ರು ನೋಡಿ, ಫಸ್ಟ್ ಡೇ ಫಸ್ಟ್ ಶೋ ಅಂತ ನೋಡ್ತಾರೆ ನೋಡ್ರಿ, ಯಾರ್ಯಾರು ರಿವ್ಯೂ ಕೊಟ್ಟವ್ರು ನೋಡ್ರಿ, ಅವ್ರಿಗೋಗಿ ತೋರಿಸಿದ್ರು ಅವನ ಅಜ್ಜಿ ಯಾವುದೋ ಕಚಡ ಮೂವಿ ಅಂತಾರೆ. ನಮ್ಮ ತಾಯಣೆ ಅಂತಾರೆ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಟ್ರೋಲ್ ಮಾಡ್ಕೊಳ್ರಿ, ನಮ್ಮ ತಾಯಣೆ ಅಂತಾರೆ. ಟಾಕ್ಸಿಕ್ನ ಇಂಡಿಯನ್ ಆಡಿಯನ್ಸ್ ಡಿಸರ್ವ್ ಮಾಡಲಾಗರು, ಪೀರಿಯಡ್. ಯಾರು ನನಗೆ ಕಾಸು ಕೊಟ್ಟು ಪ್ರಮೋಟ್ ಮಾಡು ಅಂತ ನಾನು ಹೇಳಿಲ್ಲ, ಅವ್ರ ಎಫರ್ಟ್ ನಾನು ಹೇಳ್ತಾ ಇದ್ದೀನಿ. ನಮ್ಮ ತಾಯಣೆ ಲಾಸ್ಟ್ ಅಂತೂ ಯಾರಿಗೂ ಅರ್ಥ ಆಗಿಲ್ಲ, ಇನ್ನೂ ಮಾತಾಡ್ತವ್ರೆ. ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋರು ಯಾರಿಗೂ ಅರ್ಥ ಆಗಿಲ್ಲ ಸ್ಟೋರಿ. ಐ ಫೀಲ್ ಸೋ ಬ್ಯಾಡ್. ಅದನ್ನ ತಿನ್ನಲ್ಲ ನೀನು. ಯು ಆರ್ ಥಿಂಕಿಂಗ್ ಇನ್ ದ ಡಿರೆಕ್ಷನ್ ಪರ್ಸ್ಪೆಕ್ಟಿವ್, ಸ್ಕ್ರೀನ್ ಪ್ಲೇ ಪರ್ಸ್ಪೆಕ್ಟಿವ್, ಔಟ್ಕಮ್ ಹೆಂಗೆ ನಿಂಗೆ ನೋಡೋಕೆ ಹೆಂಗೆ ಕಾಣಿಸ್ತೈತಿ ಅದ್ರ ಪರ್ಸ್ಪೆಕ್ಟಿವ್ನಾಗ ನೀವು ಮಾತಾಡತ್ತಿ. ಇಲ್ಲಿ ಜನಕ್ಕೆ ದೇ ವಾಂಟ್ ಸ್ಟೋರಿ, ದೇ ವಾಂಟ್ ಸಸ್ಪೆನ್ಸ್, ದೇ ವಾಂಟ್ ದಟ್ ಹುಕ್ ಪಾಯಿಂಟ್. ಅದೇ ಇಂಗ್ಲೀಷ್ ಮೂವಿ ಮಾಡಿಬಿಟ್ರೆ ಅವನಜ್ಜಿ ಕಣ್ಣುಗಳು ಬಿಟ್ಕೊಂಡು ನೋಡ್ತೀರಾ? ಯಾರಕ್ಕೆ ನನಗೆ ಅರ್ಥನೇ ಆಗ್ತಿಲ್ಲ. ಯಾರು ನಾವು ಟ್ರೈ ಮಾಡಬಾರ್ದಾ? ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟ್ರೈ ಮಾಡಬಾರ್ದಾ? ಟ್ರೈ ಮಾಡಲ್ಲ ಅಂತ ಫಸ್ಟ್ ಆಫ್ ಆಲ್ ಕಂಪ್ಲೇಂಟು. ಟ್ರೈ ಮಾಡತ್ತಾರ ಅಂತಂದ್ಮೇಲೆ ನೆಗೆಟಿವ್ ಬರ್ತೈತಿ. ಹೌದು. ಸೊ ಅದನ್ನ ತಗೊಳ್ಬೇಕು. ಓಕೆ, ಎಲ್ಲ ಎಕ್ಸೆಪ್ಟ್ ಮಾಡ್ತಾರೆ ಎಲ್ಲರೂ. ಬಟ್ ಅದು ಹೆಂಗೆ ಗೊತ್ತಾ, ಇಲ್ಲಿ ಇಂಡಿಯನ್ ಫ್ಯಾನ್ಸ್ಗಿಂತ ಮೂವಿ ಅಲ್ಲ ಇದು. ಈ ನನ್ನ ಮಕ್ಳು ಯಾರು ನಮ್ಮ ಇಂಡಿಯನ್ ಫ್ಯಾನ್ಸ್ ಒಪ್ಪಲ್ಲ ಇದನ್ನ. ಅವ್ರು ಒಂದು ಮೈಂಡ್ ಸೆಟ್ಟಲ್ಲಿ ಅವರೇ ಅಂದರೆ ಇವಾಗ ಎಷ್ಟು ಬೆಳೀತಾವನೆ ಅವನ್ನ ಜಾಸ್ತಿ ಬೆಳೆಸಬಾರ್ದು. ಆಲ್ಮೋಸ್ಟ್ ಇವಾಗ ಆ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಎಲ್ಲ ಇರ್ತಾರೆ. ಒಬ್ಬರು ಒಂದು ಮೈಂಡ್ ಸೆಟ್ಟಲ್ಲಿ ಯಾವನೋ ಒಬ್ಬ ಗಂಡು ನನ್ನ ಮಗ ಹೇಳ್ದ ಅಂದರೆ ನೆಗೆಟಿವ್ ಆಗಿ ಹೇಳ್ದ ಅಂದಮೇಲೆ ಆ ಮೈಂಡ್ ಸೆಟ್ಟಲ್ಲೇ ಬರ್ತಾರೆ. ನೆಗೆಟಿವ್ ಆಗೇ ನೋಡಬೇಕು. ಇವಾಗ ಯಾವನೊಬ್ಬ ಹೇಳ್ದ ಚೆನ್ನಾಗಿಲ್ಲ ಅಂತ, ನೋಡು ಚೆನ್ನಾಗಿಲ್ಲ ಅಂತ ಅವ್ನಿಗೆ ಇಷ್ಟ ಆಗಿದ್ರೆ ನಮಗೂ ಚೆನ್ನಾಗಿರಲ್ಲ ಅಂತಾನೆ ಎಲ್ಲರೂ ಹಂಗೆ ಅನ್ಕೋಬೋದು. ಆ್ಯಂಡ್ ಇನ್ನೊಂದು ಎಲ್ಲ ಹೇಳ್ತಿರಲ್ಲ, ಎಮೋಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಏನು KGF ರಾಕಿ ಬೈಯೇ ಬರಬೇಕಾ, ಇಲ್ಲ KGF ಅವ್ರ ಅಮ್ಮನೇ ಬರಬೇಕಾ, ರಾಕಿ ಬೈ ಅಮ್ಮನೇ ಬರಬೇಕಾ ಈ ಮೂವಿಯಲ್ಲಿ ಎಮೋಷನ್ ತರ್ಸೋಕ್ಕೆ? ಏನು ಎಲ್ಲ ನೀವು KGF ಥರ ಬರುತ್ತೆ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್? ಇಮೋಷನ್ಸ್ ಅಂದ ತಕ್ಷಣ ಏನು ಅನ್ಸುತ್ತಾ, ಅಳೋದಂದ್ರೆ ಗೊತ್ತಾಗುತ್ತೆ. ಇಲ್ಲಿ ಜನಕ್ಕೆಲ್ಲ ಇಮೋಷನ್ ಅಂದ್ರೆ ಏನು, ಅಳೋದು. ಇಲ್ಲಿ ಬೇರೆ ಟೈಪ್ ಇಮೋಷನ್, ಬೇರೆ ಅದೇನೋ ನವರಸ. ದಿಸ್ ವಾಸ್ ಗಿಲ್ಟ್.
ಗಿಲ್ಟ್. ದಿಸ್ ವಾಸ್ ಗಿಲ್ಟ್ ಮೇನ್ ಪಿಕ್ ಮಾಡಿ ದಟ್ ಈಸ್ ದ ಇಮೋಷನ್ ಇನ್ ದಿಸ್ ಮೂವಿ. ಎಸ್ ಅದು ಅರ್ಥ ಆಗಿಲ್ಲ ಯಾರಿಗೂ ಅಷ್ಟೇ. ಎಸ್, ಇದಾಗಿತ್ತು ನಮ್ಮ ರಿವ್ಯೂ. ನಾನು ಹೇಳ್ತೀನಲ್ಲ, ಇನ್ನೊಂದ್ಸಲಿ ಹೇಳ್ತೀನಿ, ಅಲ್ಲಿ ಇಂಡಿಯನ್ ಆಡಿಯನ್ಸ್ ಡೋಂಟ್ ಡಿಸರ್ವ್ ದಿಸ್ ಮಾಸ್ಟರ್ ಪೀಸ್. ಆ್ಯಂಡ್ ಫ್ಲಾಸ್ ಇದೆ. ಫಸ್ಟ್ 20 ಮಿನಿಟ್ಸ್ ಅಂತೂ ನನಗೂ ಇರಿಟೇಟ್ ಆಗಿತ್ತು. ಐ ಡೋಂಟ್ ನೋ ಯಾವ ಮೈಂಡ್ ಸೆಟ್ಟಲ್ಲಿ ಹೋಗಿದೆ ಅಂತ. ನಾನು ಫಸ್ಟ್ 20 ಮಿನಿಟ್ಸ್ ನನಗೂ ಅದು ಕ್ಯಾಚಪ್ ಮಾಡೋಕ್ಕಾಗಿಲ್ಲ. ಬಟ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್, ಪ್ಲೀಸ್ ಗೋ ವಾಚ್. ಯಾರಾದರೂ ಅಂದರೆ ಫಿಲ್ಮ್ನ ಇಷ್ಟಪಡೋರು, ಒಂದು ಸ್ಟೋರಿನ ಡಿಫ್ರೆಂಟಾಗಿ, ಇವಾಗ ಹಾಲಿವುಡ್ ಮೂವೀಸ್ ಎಲ್ಲ ನೋಡಿ ನಿಮಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರು ಹೋಗಿ ನೋಡಿ ಒಂದು ರಿವ್ಯೂ ಕೊಡಿ, ಆಮೇಲೆ ಮಾತಾಡೋಣ. ಇದಾಗಿತ್ತು ನಮ್ಮ ರಿವ್ಯೂ. ನಾನು ಕೌಶಿಕ್, ಐಶ್ವರ್ಯ ಹಾಗೂ ನನ್ನ ತಮ್ಮ ಸ್ವಲ್ಪ ರಾಶಾಗಿ ಮಾತಾಡ್ದ ಧನುಷ್. ಸಿಗೋಣ. ಓ ಹಾಲೆಕ್ಸ್.